ನಾಡಿನೆಡೆ ಮಂಗಳವಾರ ಅಂದರೆ ಡಿಸೆಂಬರ್ 30ರಂದು ವೈಕುಂಠ ಏಕಾದಶಿ ಹಿನ್ನೆಲೆ ಈಗಾಗಲೇ ಒಂದು TTDಯಲ್ಲಿ ಸಕಲ ರೀತಿ ಸಿದ್ಧತೆ ಮಾಡಿಕೊಳ್ಳುತ್ತದೆ. ಈಗ ಬೆಂಗಳೂರಿನ ಮಲ್ಲೇಶ್ವರಂ ಇರತಕ್ಕಂಥ ಒಂದು TTD ಅಂದರೆ ತಿರುಪತಿ ತಿರುಮಲ ದೇವಸ್ಥಾನ ಮುಂದೆ ಇದೆ. ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಹೋಗ್ತೀನಿ. ಅಂದರೆ ಮಂಗಳವಾರ ಏನೋ ಒಂದು ವೈಕುಂಠ ಏಕಾದಶಿ ನಡೆಯುತ್ತೆ. ಅದು ವೈಕುಂಠ ಏಕಾದಶಿಗಾಗಲೇ ಒಂದು ಸಕಲ ಸಿದ್ಧತೆಯನ್ನು ಬೆಂಗಳೂರಲ್ಲಿರ್ತಕ್ಕಂಥ ಒಂದು TTD ಆಡಳಿತ ಮಂಡಳಿ ಸಹ ಒಂದು ಸಿದ್ಧತೆಯನ್ನು ಮಾಡಿಕೊಂಡಿದೆ. ಅದೇ ರೀತಿ ನೋಡ್ತಾ ಹೋಗುವ ದೃಶ್ಯಾವಳಿಗಳಲ್ಲಿ ಆ ದೇವಸ್ಥಾನದ ಮೇಲ್ಭಾಗಕ್ಕೆ ಯಾವುದೇ ರೀತಿ ಒಂದು ಪೇಂಟ್ಗಳನ್ನು ಹಚ್ಚೋದಾಗಲಿ, ಜೊತೆಗೆ ಒಂದು ಲೈಟಿಂಗ್ಸ್ ಡೆಕೋರೇಷನ್ ಆಗಲಿ, ಜೊತೆಗೆ ಇನ್ನು ಹಲವಾರು ರೀತಿಯ ಒಂದು ಡೆಕೋರೇಷನ್ ಆಗಲಿ, ಮತ್ತು ಅವತ್ತು ಒಂದು ವೈಕುಂಠ ಏಕಾದಶಿಗೆ ಯಾವ ಥರ ವ್ಯವಸ್ಥೆಗಳು ಬೇಕೋ ಆ ಎಲ್ಲ ವ್ಯವಸ್ಥೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತದೆ. ಈಗ ದೃಶ್ಯಗಳಲ್ಲಿ ನೋಡ್ತಾ ಹೋಗ್ಬೋದು. ಅಂದರೆ ಒಂದು ಕಡೆ ಜನಗಳು ಸಹ ಒಂದು ಇವತ್ತು ಶನಿವಾರ ಆಗಿರೋದ್ರಿಂದ ಜನಗಳು ಸಹ ಒಂದು ಅಷ್ಟೇ ಪ್ರಮಾಣದಲ್ಲಿ ಬರ್ತಿದ್ದಾರೆ. ಜೊತೆಗೆ ಮತ್ತು ಜನಗಳಿಗೂ ಒಂದು ಯಾವುದೇ ರೀತಿ ಅನಾನುಕೂಲ ಆಗದಂತೆ ಒಂದು ಸಕಲ ಸಿದ್ಧತೆಯನ್ನು ಸಕಲ ವ್ಯವಸ್ಥೆಗಳನ್ನ ಈಗಾಗಲೇ TTD ಆಗಲಿ ಮತ್ತು ರಾಜ್ಯದ ಪೊಲೀಸ್ ಇಲಾಖೆ ಜೊತೆ ಸಹಯೋಗದೊಂದಿಗೆ ಮಾಡಿಕೊಳ್ಳಬೇಕು. ದೃಶ್ಯವಾಗಿ ನೋಡ್ತಾ ಹೋಗ್ಬೋದು ನೀವು. ಒಂದು ಅಂದರೆ ನಮ್ಮ ಬಲಭಾಗದಲ್ಲಿರ್ತಕ್ಕಂಥ ಒಂದು ದೇವಸ್ಥಾನದ ಉದ್ದಕ್ಕೂ ಸಹ ಒಂದು ಯಾವ ರೀತಿ ಒಂದು ಲೈಟಿಂಗ್ಸ್ ಅಂದರೆ ಡೆಕೋರೇಷನ್, ಯಾಕಂದರೆ ಸೋಮವಾರ ಒಂದು ಮಧ್ಯರಾತ್ರಿ 1 ಗಂಟೆಯಿಂದ ಸಹ ಈ ಒಂದು ವೈಕುಂಠ ಏಕಾದಶಿ ಆರಂಭ ಆಗೋದ್ರ ಜೊತೆಗೆ ಮಧ್ಯರಾತ್ರಿ 1 ಗಂಟೆಯಿಂದ ಭಕ್ತಾದಿಗಳು ಬಂದು ಒಂದು ದರ್ಶನ ತಗೊಳ್ಳೋಕ್ಕೆ ಈಗಾಗಲೇ TTD ವ್ಯವಸ್ಥೆಯನ್ನು ಮಾಡಿಕೊಂಡಿದೆ. ಆ ಒಂದು ನಿಟ್ಟಿನಲ್ಲಿ ರಾತ್ರಿ ಬರ್ತಕ್ಕಂಥ ಸಂದರ್ಭದಲ್ಲಿ ಅಂದರೆ ಬೆಳಗಿನ ಜಾವ ಬರ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ರೀತಿ ಸಮಸ್ಯೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಮತ್ತು ಇನ್ನೂ ದೇವಸ್ಥಾನ ಚೆನ್ನಾಗಿ ಕಾಣಬೇಕನ್ನುವ ನಿಟ್ಟಿನಲ್ಲಿ ಈ ಒಂದು ಲೈಟಿಂಗ್ ವ್ಯವಸ್ಥೆಯನ್ನು ಸಹ ಈಗಾಗಲೇ ಮಾಡಿಕೊಳ್ಳೋಕೆ, ಯಾಕಂದರೆ ಪ್ರತಿ ವರ್ಷವೂ ಸಹ ಈ ಥರ ಒಂದು ಲೈಟಿಂಗ್ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗ್ತದೆ. ಅದೇ ರೀತಿ ಈ ವರ್ಷವೂ ಸಹ ಒಂದು ಎಲ್ಲ ಲೈಟಿಂಗ್ ವ್ಯವಸ್ಥೆಯನ್ನು ಮಾಡಿಕೊಂಡಿದೆ. ಜೊತೆಗೆ ಇನ್ನು ಬಲಭಾಗದ ಸಹ ಒಂದು ಏನು ದೇವಸ್ಥಾನಗಳು ಬರ್ತವೆ ಆ ಒಂದು ದೇವಸ್ಥಾನಗಳಿಗೂ ಸಹ ಒಂದು ಎಲ್ಲ ರೀತಿ ವ್ಯವಸ್ಥೆಯನ್ನು ಪೇಂಟ್ ಮಾಡೋದಾಗಿರಲಿ, ಜೊತೆಗೆ ಲೈಟಿಂಗ್ಸ್ ವ್ಯವಸ್ಥೆಯನ್ನು ಎಲ್ಲವನ್ನು ಮಾಡಿದೆ. ಇನ್ನು ಜೊತೆಗೆ ನನ್ನ ಹಿಂದೆ ಅಂದರೆ ಈಗ ನಾಡಿದ್ದು ಮಂಗಳವಾರ ಏನೋ ಒಂದು ವೈಕುಂಠ ಏಕಾದಶಿ ನಡೆಯುತ್ತೆ, ಅದಕ್ಕೆ ಯಾವುದೇ ರೀತಿ ಒಂದು ದೇವಸ್ಥಾನ, ಯಾಕಂದರೆ ಪ್ರತಿ ವರ್ಷ ಒಂದು ವೈಕುಂಠ ಏಕಾದಶಿ ದಿನ ಇಲ್ಲಿ ಎಂಟ್ರೆನ್ಸ್ಗೆ ಒಂದು ವೈಕುಂಠನ ಒಂದು ಪ್ರತಿಮೆ ಮಾಡಿ ಇಲ್ಲಿ ಇಟ್ಟಿರ್ತಾರೆ ಸಾರ್ವಜನಿಕರ ದರ್ಶನಕ್ಕೆ. ಸೊ ಹಾಗಾಗಿ ಅಲ್ಲೂ ಸಹ ಒಂದು ಸಾರ್ವಜನಿಕರಿಗೆ ಯಾವುದೇ ರೀತಿ ಅಂದರೆ ದರ್ಶನದ ವ್ಯವಸ್ಥೆ ಸಕಲ ರೀತಿ ಸಿದ್ಧತೆಯನ್ನು ಮಾಡಿಕೊಳ್ಳಿ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಇಲ್ಲಿ ಅಂದರೆ ಸ್ಟೇಜನ್ನು ಹಾಕ್ತಾರೆ. ಸ್ಟೇಜನ್ನು ಹಾಕಿ ಅಲ್ಲಿ ತಿರುಪತಿ ತಿಮ್ಮಪ್ಪನ ಮೂರ್ತಿಯನ್ನು ಇಡಲಿದ್ದಾರೆ. ಸೊ ಹಾಗಾಗಿ ಮತ್ತೊಂದು ಕಡೆ ಇಲ್ಲಿ ಇನ್ನೂ ಜನಗಳು ಸಹ ಒಂದು ಬರುವ ಕಾರಣದಿಂದ ಕೆಲವೊಂದಿಷ್ಟು ಬ್ಯಾರಿಕೇಡ್ ಅಳವಡಿಕೆ ಮಾಡೋದಾಗಲಿ ಮತ್ತು ಇನ್ನೂ ಹಲವಾರು ರೀತಿಯ ಒಂದು ಸೇಫ್ಟಿ ಮೆಜರ್ಮೆಂಟನ್ನು ಈಗಾಗಲೇ ಒಂದು ಬೆಂಗಳೂರಿನಲ್ಲಿರ್ತಕ್ಕಂಥ ತಿರುಪತಿ ತಿರುಮಲ ದೇವಸ್ಥಾನ ಆಡಳಿತ ಮಂಡಳಿ ತೆಗೆದುಕೊಂಡಿದೆ. ಜೊತೆಗೆ ಇನ್ನೂ ಸೋಮವಾರ ಅಂದರೆ ಮಂಗಳವಾರ ಯಾವ ರೀತಿ ಅಹಿತಕರ ಘಟನೆ ಆಗದಂತೆ ಬೆಳಗ್ಗೆ ಒಂದು 7 ಗಂಟೆಯಿಂದ ದರ್ಶನ ಆರಂಭ ಆಗಿದೆ. ಜೊತೆಗೆ ಅದರ ಹಿಂದಿನ ದಿನ ಸೋಮವಾರ ರಾತ್ರಿ 1 ಗಂಟೆಯಿಂದ ಮಧ್ಯರಾತ್ರಿ 1 ಗಂಟೆಯಿಂದ 4 ಗಂಟೆ ತನಕ ದರ್ಶನ ಇರುತ್ತೆ. 4 ಗಂಟೆ ನಂತರ 4ರಿಂದ 7 ಗಂಟೆ ನಂತರ ಯಾವುದೋ ಒಂದು ದರ್ಶನದ ವ್ಯವಸ್ಥೆ ಇರಲಿಲ್ಲ. ಯಾಕಂದರೆ ಆ ಒಂದು ಸಂದರ್ಭದಲ್ಲಿ ದೇವರಿಗೆ ನೈವೇದ್ಯ ಆಗಿರಲಿ, ಪೂಜೆ ಪುನಸ್ಕಾರ ಆಗಲಿ, ಇವೆಲ್ಲ ಕೆಲಸವನ್ನು ಮಾಡ್ತೈತೆ. ಆ ಒಂದು ಕಾರಣಕ್ಕೆ ಮಂಗಳವಾರ ಬೆಳಗ್ಗೆ 7 ಗಂಟೆಯಿಂದ ಸತತವಾಗಿ ದರ್ಶನದ ವ್ಯವಸ್ಥೆ ಇರುತ್ತೆ. ಸೊ ಹಾಗಾಗಿ ಈ ಎಲ್ಲ ಮಾಹಿತಿಗಳನ್ನ ಇವತ್ತು TTD ಮಾಹಿತಿ ಕೊಟ್ಟಿದೆ. ಸೊ ಹೀಗಾಗಿ ಮಂಗಳವಾರ ಬರ್ತಕ್ಕಂಥ ಒಂದು ಜನರಿಗೆ ಯಾವುದೇ ರೀತಿ ಅನಾನುಕೂಲ ಆಗದಂತೆ ಸಕಲ ರೀತಿ ಸಿದ್ಧತೆಯನ್ನು ಬೆಂಗಳೂರಿರ್ತಕ್ಕಂಥ ಒಂದು TTD ದೇವಸ್ಥಾನ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಕ್ಯಾಮರಾ ಪರ್ಸನ್ ಅಕ್ಷಯ್ ಜೊತೆ ವಿನೋದ್ ಕಮ್ತರ್, ಜನತಾ TV ಬೆಂಗಳೂರು.